ಸರ್ ನಿಮ್ಮ ಹೆಸರು? ಶಾಂತರಾಜು ಅಂತ. ಹಾಂ ಸರ್ ಇದು ರಸ್ತೆ ಉದ್ಯಾನ ಆಗಿದೆ. ಹಾಂ ಬೆಡ್ರಳ್ಳಿ ಗೇಟ್ ಇದು ಯಾವ ಲಿಂಕ್ ರಸ್ತೆ ಇದು ರೋಡು? ಬೆಡ್ರಳ್ಳಿ ಗೇಟಿಂದ ಸಾಸ್ಲು ಗೇಟ್ವರೆಗೂ ಹಾಂ ಹಾಂ ಅಲ್ಲಲ್ಲೇ ಪ್ಯಾಚ್ ವರ್ಕ್ ಮಾಡ್ಯಾರೆ. ಅದು ಆಗಿಲ್ಲ. ಅದನ್ನು ಕಾಂಕ್ರೀಟ್ ರೋಡ್ ಮಾಡ್ತಾರೆ ಅಂತ ಹೇಳಿದರು. ಅದೇನು ಕಾಂಕ್ರೀಟ್ ರೋಡು ಏನು ಪ್ರೋಸೆಸ್ ಆಗ್ತಾ ಇಲ್ಲ. ಎಲ್ಲ ಮಳೆಗಾಲದಲ್ಲಿ ವೆಹಿಕಲ್ಗಳೆಲ್ಲ ಹೋಗೋಕ್ಕೆ ಹಿಂಸೆ. ಅಲ್ಲಿ ಚಾನಲ್ ಹತ್ರ ರೋಡು ಕಿತ್ತಕೆರೆ ಅವೆಲ್ಲ ಹಿಂಸೆ. ಆಮೇಲೆ ಇದು ಆಗ ವ್ಯವಸ್ಥೆದು ಇನ್ನೂ ಏನು ಗಮನ ಹರಿಸಿಲ್ಲ. ಶಾಸಕರು ಆಡಳಿತ ಚುರುಕುಗೊಳಿಸ್ಬೇಕು. ಹಾಗೆ ಸಾಸ್ಲುಗೂ ಶೆಟ್ಟಿಕೆರೆ ಅಜ್ಜನಹಳ್ಳಿ ಮಧ್ಯದಲ್ಲಿ ಒಂದು ಮಡ್ ರೋಡ್ ಇದೆ. ಅದು ಸಹ ಆಗೈತೆ ಅಂತ ಹೇಳ್ತಿದ್ರು. ಹಾಗೆ ಅರ್ಧಂಬರ್ಧ ಪ್ರೋಸೆಸ್ ಆಗಿದೆ. ಅದಕ್ಕೂ ಗಮನ ಹರಿಸ್ಬೇಕು. ಆಮೇಲೆ ತಿಪ್ಪಣ್ಣಂಪಾಳ್ಯದಿಂದ ಭೂತಪ್ಪನ ಗುಡಿವರೆಗೂ ಅದೊಂದು ಮಡ್ ರೋಡು ಸಹ ಅನಾದಿ ಕಾಲದಿಂದಲೂ ಹಂಗೆ ಐತೆ. ಅದನ್ನೇನು ಶಾಸಕರು ಮಾಡ್ತೀವಿ ಅಂತ ಹೋದ ವರ್ಷ ತಿಪ್ಪಣ್ಣಂಪಾಳ್ಯ ಗ್ರಾಮಕ್ಕೆ ಬಂದಿದ್ದರು. ಆವಾಗ ಮಾಡಿಕೊಡ್ತೀವಿ ಇನ್ನೂ ಒಂದು ವರ್ಷದೊಳಗೆ ಅಂತಂದರು. ಯಾಕೋ ಅದ್ರ ಬಗ್ಗೆ ಗಮನ ಹರಿಸಲಿಲ್ಲ. ಈಗ ಶಾಸಕರು ಕೇಳಿದ್ವು. ಹಿಂದೆ ಯಾವಾಗಲಾರು ಕೇಳಿದ್ರೆ ಹಿಂದೆ ಕನಕ ಜಯಂತಿ ಆಚರಿಸಿದ್ದು ಹೋದ ವರ್ಷ. ಸನ್ಮಾನ ಸಮಾರಂಭದಲ್ಲೂ ಸಹ ಕರೆದಿದ್ದು. ಅವಾಗ ಒಪ್ಕೊಂಡಿದ್ರು. ಅದಕ್ಕೆ ಯಾಕೆ ಚುರುಕು ಮುಟ್ಟಿಸಿಲ್ಲ. ಅದರ ಬಗ್ಗೆಯೂ ಸಹ ಒಂದು ಕಾಳಜಿ ವಹಿಸಬೇಕು. ಹೀಗೆ ಆಡಳಿತ ಸ್ಥಗಿತಗೊಂಡಂಗಾಗಿದೆ. ಇಲ್ಲೆಲ್ಲ ಕೆಲಸ ಕಾರ್ಯಗಳು ನೋಡಿದರೆ ಜನ ಏನಂತಾರೆ, ನಿಮ್ಮ ಭಾಗದ ಶಾಸಕರು ಎಲ್ಲಿದ್ದಾರೆ ಅಂತಾರೆ. ಅದರಿಂದ ಒಂದು ಸ್ವಲ್ಪ ಗಮನ ಹರಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಮತ್ತೇನಾದ್ರು ಸಮಸ್ಯೆ? ಮತ್ತೆ ಇನ್ನೇನು ಇಲ್ಲಿ ಲೋಕಲ್ ಸಮಸ್ಯೆ ಇರ್ತವೆ. ಅವನು ಗಮನ ಹರಿಸ್ಬೇಕು ಶಾಸಕರು. ನೇರವಾಗಿ ಶಾಸಕರಿಗೆ ಹೇಳ್ತಾ ಇದ್ದೀರಾ ಈ ರೀತಿ? ಓಕೆ, ಥ್ಯಾಂಕ್ ಯು.